ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭದ್ರಾ ಅಂತೂ ತುಂಬ ಖುಷಿಯಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ ವಿದ್ಯಾ ಅಂತ ಹೇಳಿ ವಿದ್ಯಾನ ಹಾಡಿ ಕೊಂಡಾಡ್ತಿದ್ದಾರೆ. ತನ್ನ ಮುದ್ದು ಸುಸೆ ಅಂತ ಹೇಳಿ ಶಿವರಾಮೇಗೌಡರು ವಿದ್ಯಾಳ ಹತ್ರ ಕ್ಷಮೆ ಕೇಳಿ ಒಪ್ಕೊಂಡು ಆಕೆಯನ್ನ ಮನೆ ತುಂಬಿಸ್ಕೊಂಡಾಯ್ತು. ಇದರಿಂದಾಗಿ ವಿದ್ಯಾಗೆ ತುಂಬ ಅಂದರೆ ತುಂಬ ಖುಷಿ ಆಗಿದೆ. ಈ ಕಡೆ ವಿದ್ಯಾನ ಹಾಡಿ ಹೊಗಳುತ್ತಿದ್ದಾರೆ ಭದ್ರಾ. ಇವತ್ತು ನೀನು ಇಲ್ಲದೆ ಇದ್ದಿದ್ರೆ ಖಂಡಿತ ಯಾವುದು ಕೂಡ ನಡೀತಾನೆ ಇರಲಿಲ್ಲ. ಜಸ್ಟ್ ಇವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಖುಷಿಗೆ ಪಾರನೇ ಇಲ್ಲ ಅಂತ ಹೇಳಿ ಭದ್ರಾ ಹೇಳ್ತಿದ್ದಾರೆ. ಇತ್ತ ಕಡೆ ವಿದ್ಯಾ ಕೂಡ ಗೌಡ್ರೆ ನಿಜ ಹೇಳಲ್ಲ, ಇವತ್ತು ಮದುವೆ ಮಾತ್ರ ನಿಂತು ನನ್ನ ಜೀವನ ಸರಿ ಹೋಗಿದ್ದಷ್ಟೇ ಅಲ್ಲ, ನನ್ನ ಹೆಸರಿಗೆ ಅಂಟಿದಂಥ ಕಳಂಕನ ಕೂಡ ನೀವು ಹೋಗ್ಲಾಡಿಸ್ಬಿಟ್ರಿ. ಇದಕ್ಕೆಲ್ಲ ನಿಮಗೆ ಎಷ್ಟು ಧನ್ಯವಾದ ತಿಳಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ವಿದ್ಯಾ ಕೂಡ ಹೇಳಿದಾಗ, ಏನಮ್ಮೆ ಮಾತಾಡ್ತಿದ್ಯಾ ನೀನು, ಇವತ್ತು ಇಷ್ಟೆಲ್ಲ ಖುಷಿಯಾಗಿರೋದಕ್ಕೆ ಕಾರಣ ನೀನೇನೆ. ನೀನು ಅವತ್ತು ನನ್ನ ಜೊತೆ ನಿಲ್ತಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅವತ್ತು ಏನಾಯಿತು, ಏನು ಕತೆ ಯಾವುದು ಕೂಡ ನಂಗೆ ಅರ್ಥನೇ ಆಗಲಿಲ್ಲ. ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟಂಗೆ ಆಗಿತ್ತು ನನ್ನ ಕೆಲಸ. ಆದರೆ ಅವತ್ತು ಏನು ಮಾಡಬೇಕು ಅಂತ ತೋರಿಸದೇ ಇದ್ದಾಗ ಎಲ್ಲರೂ ನನ್ನ ಮೇಲೆ ಒಬ್ಬೊಬ್ಬರು ಬೆರಳು ಮಾಡಿ ತೋರಿಸ್ತಾ ಇದ್ರು. ಅಂಥ ಸಮಯದಲ್ಲಿ ನೀನು ನನ್ನ ಪರವಾಗಿ ಬಂದು ನಿಂತ, ನನ್ನ ಗಂಡ ಏನು ಅನ್ನೋದು ಗೊತ್ತು ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟ. ನೀನು ಇಟ್ಟಲ್ವಾ ನಂಬಿಕೆ, ಆ ವಿಶ್ವಾಸ, ಅದೇ ನನಗೆ ಶಕ್ತಿ ಕೊಟ್ಟಿದ್ದು, ಯೋಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತ ಭದ್ರಾ ಹೇಳ್ತಿದ್ದಾರೆ. ಇಲ್ಲ ಗೌಡ್ರ, ಅದು ನಿಮ್ಮ ಯೋಚನೆಯಿಂದ ನೀವೆಲ್ಲನೂ ಕೂಡ ಮಾಡಿದ್ದು. ಜಸ್ಟ್ ನಾನು ಹೀಗೆ ಮಾಡಬೇಕು ಅಂತ ಹೇಳಿದೆ ಅಷ್ಟೇ, ದಾರಿ ತೋರಿಸ್ದೆ. ಆದರೆ ನಿಜಕ್ಕೂ ನೀವು ಎಲ್ಲವನ್ನ ಕೂಡ ಸರಿಪಡಿಸ್ಬಿಟ್ರೆ, ಜೊತೆಗೆ ನನಗೆ ಹಣೆಗೆ ಅಂಟಿದಂಥ ಕಳಂಕನ ಕೂಡ ಹೋಗ್ಲಾಡಿಸ್ಬಿಟ್ರೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಬೇಕು ನಾನು ಅಂತ ಮತ್ತೆ ವಿದ್ಯಾ ಹೇಳಿದಾಗ, ಇದೇನಿದು ಪದೇ ಪದೇ ಅದನ್ನೇ ಹೇಳ್ತಿದ್ಯಲ್ಲ ನಿನ್ನೆ ತಾನೇ ಅಲ್ವಾ ಇವತ್ತೆಲ್ಲ ಸರಿ ಹೋಗಿರೋದು. ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಿನ್ನ ಬಗ್ಗೆ ನನಗೆ ಎಷ್ಟು ಬೇಜಾರಿತ್ತು ಗೊತ್ತಾ. ನಿನ್ನ ಮೇಲೆ ನನಗೆ ಶಾನೆ ಪ್ರೀತಿ ಇರ್ಬೋದು, ಆದರೆ ಅಪ್ಪನ ಜೈಲಿಗೆ ಕಳಿಸ್ದೆ ಕಾಲ್ ಮಾಡಿ ಅನ್ನೋ ಕಾರಣಕ್ಕೆ ನನಗೆ ನಿನ್ನ ಬಗ್ಗೆ ತುಂಬ ಅಂದರೆ ತುಂಬ ಬೇಜಾರಿತ್ತು. ನಿನ್ನ ನಡುವೆ ಅದು ಒಂದು ಗೋಡೆ ಥರನೇ ನಿಂತುಬಿಟ್ಟಿತ್ತು. ಆದರೆ ಯಾವಾಗ ನೀನು ಫೋನ್ ಮಾಡಿಲ್ಲ ಅಂತ ಗೊತ್ತಾಯಿತು, ಆ ಗೋಡೆ ಕುಸಿದು ಹೋಗ್ಬಿಡ್ತು. ಇನ್ನು ನಿನ್ನನ್ನು ದೂರ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇನ್ನೇನೇ ಇದ್ರೂ ಈ ಮನೇಲಿ ಖುಷಿ ಸಂಭ್ರಮ ಅಷ್ಟೇನ. ಏನೋ ಹೇಳ್ತದೆ ಅಲ್ವಾ, ಇದಕ್ಕೆಲ್ಲ ನಾನು ಕಾರಣ ಅಂತ. ಇವತ್ತು ಏನಾಗಿದೆಯೋ ಅದಕ್ಕೆ ನಾನು ನೀನು ಇಬ್ಬರು ಕೂಡ ಕಾರಣ ಆಯಿತಾ. ಇನ್ನು ಮುಂದೆ ನಾವು ಖುಷಿಯಾಗಿರೋದಷ್ಟೇ ಈ ಮನೆಯಲ್ಲಿ, ಖುಷಿ ಸಂಭ್ರಮ ಬಿಟ್ಟು ಬೇರೆ ಏನೂ ಕೂಡ ಇರುವುದಿಲ್ಲ. ಜೊತೆಗೆ ನನ್ನ ಮಗು ಹೊರಗಡೆ ಬರ್ತಿದ್ದಾಗೆ ನಮ್ಮವ್ವ ಬರ್ತಾಳೆ, ಈ ಮನೆ ಖುಷಿ ಸಂಭ್ರಮ ಮತ್ತಷ್ಟು ಡಬಲ್ ಆಗುತ್ತೆ ಅಂತ ಹೇಳಿ ಭದ್ರಾ ಕೂಡಿಂದು ಕುಪ್ಪಳಿಸ್ತಿದ್ದಾರೆ. ವಿದ್ಯಾಗೆ ಮಗು ಅಂದ ತಕ್ಷಣ ಏನು ಹೇಳಬೇಕು ಮಾಡಬೇಕು ಗೊತ್ತಾಗಲಿಲ್ಲ. ಬಿಕಾಸ್ ಅದು ವಿಷಯವಾಗಿ ಸುಳ್ಳು ಹೇಳ್ಬಿಟ್ಟಿದ್ದೇನಲ್ಲ ಅಂತ ಹೇಳಿ ಇಲ್ಲಿ ವಿದ್ಯಾಗೆ ಅನ್ಸೋಕೆ ಶುರುವಾಗಿದೆ. ಇಲ್ಲಿ ಅಜ್ಜಿಗೆ ಮೋನಾ ಅವರು ಹಾಲನ್ನು ತಂದು ಕೊಡ್ತಾರೆ. ಶಿವರಾಮ ಊಟ ಮಾಡಿದ್ನ ಅಂತ ಕೇಳ್ತಾರೆ. ಅಜ್ಜಿ ಊಟ ಮಾಡಿದ್ರು ಅತ್ತೆ, ನೀವೇನು ಯೋಚನೆ ಮಾಡಬೇಡಿ ಮಲ್ಕೊಳ್ಳಿ ಅಂತ ಹೇಳ್ತಿದ್ದಾಗೆ ಶಿವರಾಮೇಗೌಡರು ಅಲ್ಲಿಗೆ ಬರ್ತಾರೆ. ನಾನು ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ. ನಂತರ ಇಲ್ಲಿ ಶಿವರಾಮೇಗೌಡರು ಒಂದು ಮಾತು ಹೇಳ್ತಾರೆ, ನಾನು ಯಾವಾಗಲೂ ಕೂಡ ದೊಡ್ಡ ಮಾತನ್ನು ಮೀರಿ ಹೋಗಬಾರ್ದು ಅಂತಲೇ ಅಂದ್ಕೊಂಡವನು. ಯಾಕಂದರೆ ಅವರ ದಾರಿಯಲ್ಲಿಯೇ ಹೋದರೆ ಖಂಡಿತ ಎಲ್ಲವೂ ಕೂಡ ಸರಿಯಾಗಿ ಹೋಗುತ್ತೆ ಅನ್ನೋ ವಿಶ್ವಾಸ ನಂಬಿಕೆ ನನಗಿತ್ತು. ಆದರೆ ಈ ಬಾರಿ ನಾನು ಅದನ್ನು ತಪ್ಪಿಟ್ಟೆ. ಅವ್ವ ಎಷ್ಟೆಲ್ಲ ಹೇಳಿದ್ರು, ಆದರೆ ನಾನು ಅವ್ರ ಮಾತನ್ನೇ ಕೇಳಿದೆ, ನನ್ನ ನಿರ್ಧಾರನೇ ತೊಗೊಂಡ್ಬಿಟ್ಟೆ. ನಾವು ಎಷ್ಟೇ ಪ್ರಪಂಚದ ಜ್ಞಾನ ಇದ್ದರೂ ಕೂಡ ಅನುಭವದ ಮುಂದೆ ನಾವು ಏನೂ ಅಲ್ವೇ ಅಲ್ಲ. ಕೊನೆಗೂ ಕೂಡ ಅವನ ಮಾತೆ ನಿಜ ಆಗೋಯ್ತು ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಜೊತೆಗೆ ನನ್ನ ಕ್ಷಮಿಸ್ಬಿಡವ್ವ ಅಂತ ಕೂಡ ಕೇಳ್ಕೊತಾರೆ. ನೀನು ಯಾಕಪ್ಪ ಕ್ಷಮೆ ಕೇಳ್ತಾ ಇದೆಯಾ, ನಾನು ಕೂಡ ನಿನ್ನ ಹತ್ರ ಒಂದು ವಿಷಯನ ಹೇಳಬೇಕಿತ್ತು. ನಿನಗೆ ನನ್ನ ಬಗ್ಗೆ ಸಿಟ್ಟಿದೆ, ವಿದ್ಯಾನ ನಿನ್ನ ವಿರುದ್ಧವಾಗಿ ನಾನು ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ದೆ ಅಂತ. ಆದರೆ ನನಗೆ ಯಾಕೆ ಬರೆಸ್ದೆ ಅಂತ ಗೊತ್ತಾ, ವಿದ್ಯಾ ನಮಗೋಸ್ಕರ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಅವಳು ಫೋನ್ ಮಾಡಿ ನೀನು ಜೈಲಿಗೆ ಹೋಗೋದಕ್ಕೆ ಕಾರಣ ಆದ್ಲು ಅನ್ನೋ ಒಂದು ವಿಷಯ ಬಿಟ್ಟು ಅವಳು ಯಾವುದೇ ರೀತಿ ತಪ್ಪು ಮಾಡಿರಲಿಲ್ಲ. ಈ ಮನೆಗೆ ತುಂಬಾ ಒಳ್ಳೇದು ಮಾಡಿದ್ಲು. ಆಗ ನಾನು ಅವಳಿಗೆ ಏನು ಗಿಫ್ಟ್ ಬೇಕು ಅಂತ ಕೇಳಿದಾಗ ಅವಳು ಕೇಳ್ಕೊಂಡಿದ್ದು ಒಂದೇನೆ, ನನ್ನನ್ನು ಯಾರೂ ಕೂಡ ಪರೀಕ್ಷೆ ಬರೆಯೋದಕ್ಕೆ ಕರ್ಕೊಂಡು ಹೋಗ್ತಿಲ್ಲ, ದಯವಿಟ್ಟು ನೀವಾದರೂ ನನ್ನ ಪರೀಕ್ಷೆ ಬರೆಯೋದಕ್ಕೆ ಕರ್ಕೊಂಡು ಹೋಗಿ ಅಜ್ಜಿ ಅಂತ ಕೇಳ್ಕೊಂಡ್ಲು. ಅವಳಿಗೆ ಮಾತು ಕೊಟ್ಟಿದ್ದೆ, ಅದೇ ಕಾರಣಕ್ಕೋಸ್ಕರನೇ. ಜೊತೆಗೆ ಅವಳು ಪ್ರೆಗ್ನೆಂಟ್ ಆಗಿದ್ಲು, ಆ ರೀಸನಿಂದ ನಾನು ಅವಳನ್ನ ಕರ್ಕೊಂಡು ಹೋಗಬೇಕಾಯ್ತು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ನಂತರ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ಅವತ್ತು ನೀನು ಒಂದು ಮಾತು ಹೇಳಿದೆ, ಎಂದೂ ನಾನು ನಿನ್ನ ಮುಖನೂ ಕೂಡ ನೋಡೋದಿಲ್ಲ, ನಿನ್ನ ಸತ್ರು ನಾನು ಯಾವುದೇ ಕಾರ್ಯ ಮಾಡುವುದಿಲ್ಲ ಅಂತ, ದಯವಿಟ್ಟು ಅಂತ ಕೆಲಸ ಮಾಡಬೇಡಪ್ಪ ಅಂತ ಅಜ್ಜಿ ಕೇಳ್ಕೊಂಡಾಗ, ಅವ್ವ ಏನು ಮಾತಾಡ್ತಿದ್ಯಾ ನೀನು, ದಯವಿಟ್ಟು ನನ್ನ ಕ್ಷಮಿಸ್ಬಿಡವ್ವ, ಆ ರೀತಿಯೆಲ್ಲ ಮಾತಾಡಬೇಡ, ನೀನು ನಮಗೆ ದಾರಿ ತೋರಿಸ್ತಾ ತಿಳುವಳಿಕೆ ಹೇಳ್ತಾ ನೀನು ನಮ್ಮ ಜೊತೆಯಾಗಿ ಇರಬೇಕು ಅಂತ ಹೇಳಿ ಕಾಲಿದ್ದು ಕ್ಷಮೆ ಕೇಳ್ತಾರೆ ಶಿವರಾಮೇಗೌಡರು. ಅಯ್ಯೋ ಕಂದ, ನೀನು ಯಾಕೆ ನನ್ನ ಕಾಲೆಲ್ಲ ಇಟ್ಕೋತಾ ಇದೆಯಾ, ಹಾಗಿದ್ರೆ ನನ್ನ ಎಲ್ಲ ಕಾರ್ಯ ಮಾಡ್ತೀಯ ಅಲ್ವಾ ಸತ್ತ ಮೇಲೆ ಅಂತ ಅಜ್ಜಿ ಕೇಳಿದಾಗ, ದಯವಿಟ್ಟು ಅವ್ವ ಆ ರೀತಿಯೆಲ್ಲ ಮಾತಾಡಬೇಡ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಕೊನೆಗೂ ಅಮ್ಮ ಮಗ ಒಂದಾಗ್ತಾರೆ. ನಂತರ
ಇಲ್ಲಿ ಬೆಳಿಗ್ಗೆ ಆಗ್ತಿದ್ದಾಗೆ ಈಶ್ವರಿನ ಸುಭಾಷ್ ಪ್ರಶ್ನೆ ಮಾಡ್ತಿದ್ದಾರೆ, ಏನವ್ವ ನೀನೇ ಮದ್ವೆನ ನಿಲ್ಲಿಸ್ಬಿಟ್ಟು ಆ 3 ಅಡಿ ಬದುಕನ್ನ ಸರಿಪಡಿಸ್ಬಿಟ್ಟಿಯಲ್ಲ, ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ ನೀನು ಹೋಗಿ ಈ ಮದ್ವೆನ ನಿಲ್ಲಿಸ್ತೀಯಾ ಅಂತ, ಎಂತ ಶಾಕ್ ಕೊಟ್ಬಿಟ್ಟೆ ನೀನು ಅಂತ ಸುಭಾಷ್ ಕೇಳ್ತಿದ್ದಾರೆ. ಹೌದು, ಮಾಡಲೇಬೇಕಾಗಿತ್ತು. ಯಾವತ್ತೂ ಈ ವಿದ್ಯಾ ನಮಗೆ ದೊಡ್ಡ ಶತ್ರುನೇ ಆಗಿರ್ಬೋದು, ಅವಳನ್ನ ನಾವು ಯಾವತ್ತಾದರೂ ಸೋಲಿಸಬಹುದು. ಆದರೆ ನಮ್ಮ ಜೊತೆನೇ ಇರ್ತಾರಲ್ವ ಶತ್ರು, ಅವ್ರನ್ನ ಅಸಡ್ಡೆ ಮಾಡೋ ಹಾಗಿಲ್ಲ. ಯಾಕಂದರೆ ಅವ್ರಿಗೆ ಎಲ್ಲ ವೀಕ್ನೆಸ್ ಕೂಡ ಗೊತ್ತಿರುತ್ತೆ, ಅದನ್ನ ಇಟ್ಕೊಂಡು ಅವರು ನಮ್ಮನ್ನೇ ಆಟ ಆಡಿಸ್ಬಿಡ್ತಾರೆ. ಅದೇ ಕಾರಣಕ್ಕೆ ಈ ಸಾವಿತ್ರಿನ ನಾನು ಆ ರೀತಿ ಹೊಂಚು ಹಾಕಿ ಆಕೆಯನ್ನು ನೆಲ ಕಚ್ಚು ಹಾಗೆ ಮಾಡಿದ್ದು. ಅವಳನ್ನೇನಾದರೂ ಹಾಗೆ ಬಿಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಶಿವರಾಮಯ್ಯ ಗೌಡ ಅಧಿಕಾರ ನಡೆಸ್ತಾ ಇದ್ರು, ಎಲ್ಲ ದರ್ಬಾರನ್ನು ಕೂಡ ಇವಳೇ ಮಾಡ್ತಾ ಇದ್ಲು, ನಮ್ಮನ್ನು ಮೂಲೆ ಗುಂಪು ಮಾಡಿಬಿಡ್ತಾ ಇದ್ಲು. ನಿಮ್ಮ ಅತ್ತೆ ಸಾವಿತ್ರಿ ಎಂಥವಳು ಗೊತ್ತಾ, ಬೇಕು ಅಂದಾಗ ಕಾಲು ಹಿಡಿತಾಳೆ, ಇಲ್ಲ ಅಂದರೆ ಕಾಲನ್ನೇ ಎಳೆದು ಬಿಡ್ತಾಳೆ ಅಂತ ನಸ್ಕುನಿ ಅವಳು. ಅವಳಿಗೆ ಚುಟ್ಟ ಕಟ್ಟಬೇಕು ಅಂತಾನೆ ಆ ರೀತಿ ಮಾಡಿದ್ದು. ಜೊತೆಗೆ ವಿದ್ಯಾಳನ್ನು ನೋಡ್ಕೊಳ್ಳೋದಕ್ಕೆ ಅಮ್ಮ ಮಗಳಿದ್ದಾರೆ, ನೋಡ್ಕೋತಾರೆ. ಜೊತೆಗೆ ವಿದ್ಯಾ ನಮ್ಮನ್ನು ಎಷ್ಟೇ ಬಾರಿ ಸೋಲಿಸ್ಬಹುದು, ಆದರೆ ನಮಗೂ ಒಂದು ಅವಕಾಶ ಸಿಗತ್ತೆ. ಆ ಒಂದು ಅವಕಾಶ ಸರಿಯಾಗಿ ಬಳಸ್ಕೊಂಡ್ರೆ ಖಂಡಿತ ನಾವು ಏನು ಅನ್ಕೋತೀವೋ ಅದು ಹಾಗೆ ಆಗತ್ತೆ. ಇನ್ನೊಂದು ದಿನ ಕೂಡ ಯಾರು ಕೂಡ ನಮ್ಮ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ಆ ರೀತಿಯಾಗಿ ಅವರನ್ನು ಸಂಹರಿಸಬಹುದು. ಜೊತೆಗೆ ಇನ್ನೊಂದು ಮಾತು, ಇಷ್ಟು ದಿನ ಈಶ್ವರಿ ಮಾಡ್ತಿದ್ದ ಆಟನೇ ಬೇರೆ, ಆದರೆ ಇನ್ನು ಮುಂದೆ ಇವಳು ಏನು ಮಾಡ್ತಾಳೆ, ಯಾವ ರೀತಿ ಸ್ಕೆಚ್ ಹಾಕ್ತಾಳೆ, ಯಾವ ಹೆಜ್ಜೆ ಇಡ್ತಾಳೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಜಸ್ಟ್ ನನಗೆಲ್ಲ ಮಾಡಿ ಮುಗಿಸಿದ್ಮೇಲೆ ಅದು ಪೆಟ್ಟು ಕೂಡ ಕಾಣಿಸೋದಿಲ್ಲ, ಜಸ್ಟ್ ನೋವನ್ನು ಅನುಭವಿಸ್ತಾರೆ ಅವರು. ಆ ರೀತಿ ಈ ಈಶ್ವರಿ ಇನ್ನು ಆಟ ಆಡ್ತಾಳೆ ಅಂತ ಹೇಳಿ ತಮ್ಮ ಸೀಕ್ರೆಟ್ ಪ್ಲಾನನ್ನು ಈಶ್ವರಿ ತಿಳಿಸ್ತಿದ್ದಾರೆ. ನಂತರ ಇಲ್ಲಿ ರಾತ್ರಿ ಆಗ್ತಿದ್ದಾಗೆ ಭದ್ರಾ ಫುಲ್ ರೊಮ್ಯಾಂಟಿಕ್ ಆಗಿಬಿಟ್ಟಿದ್ದಾರೆ. ವಿದ್ಯಾ ಬಳಿಗೆ ಬರ್ತಾರೆ, ಇಡೀ ರೂಮನ್ನೇ ಹೂವಿಂದ ಡೆಕೋರೇಟ್ ಮಾಡಿದ್ದಾರೆ. ಏನಿದಲ್ಲ ಗೌಡ್ರೆ ಅಂತ ವಿದ್ಯಾ ಕೇಳ್ತಿದ್ರೆ, ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಪ್ರೀತಿಯಿಂದ ಹೆಂಡತಿಗೆ ಹೂವನ್ನು ಮೂಡಿಸ್ತಾರೆ. ನಂತರ ಇಬ್ಬರು ಕೂಡ ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಅಷ್ಟರಲ್ಲಿ ಅಜ್ಜಿ ಭದ್ರಂಗೆ ಕಾಲ್ ಮಾಡ್ತಾರ. ಈ ಅಜ್ಜಿ ಯಾಕಪ್ಪ ಕಾಲ್ ಮಾಡಿದ್ರು ಈ ಟೈಮಲ್ಲಿ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಭದ್ರ ಅಜ್ಜಿ ಕಾಲ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದೆ, ಏನಪ್ಪ ಮಾಡ್ತಿದ್ಯಾ ನೀನು ರೂಮಲ್ಲಿ, ಸ್ವಲ್ಪ ನೀನು ಹೆಂಡತಿಯಿಂದ ದೂರ ಇರ್ತೀಯ ಅಂದಾಗ, ಏನಪ್ಪ ಇದು ಈ ಅಜ್ಜಿಗೆ ಹೇಗೆ ಗೊತ್ತಾಯ್ತು, ಏನು CCTV ಏನಾದರೂ ಇಟ್ಕಿಟ್ಬಿಟ್ಟಿದಾರ ಹೆಂಗೆ ಅಂತ ಭದ್ರ ಅನ್ಕೋತಾರೆ. ನಂತರ ನಾನೇನು ಮಾಡ್ತಿಲ್ವಲ್ಲ, ನೀನು ಯಾಕೆ ಏನೇನೋ ಹೇಳ್ತಿದ್ಯಾ, ಹೌದು ನನ್ನ ಹೆಂಡತಿಯಿಂದ ನಾನು ಯಾಕೆ ದೂರ ಇರಬೇಕು ಅಂತ ಹೇಳಿ ಭದ್ರ ಕೇಳಿದಾಗ, ನನಗೆಲ್ಲ ಗೊತ್ತು ಕಣಪ್ಪ, ನೀನು ಬುಟ್ಟಿ ತುಂಬ ಹೂ ತೊಗೊಂಡಾಗಲೇ ಗೊತ್ತಾಗ್ಲಿಲ್ವಾ ನೀನು ಯಾಕೆ ತೊಗೊಂಡು ಹೋದೆ ಅಂತ. ನೋಡು, ಈಗ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಪ್ರೆಗ್ನೆಂಟ್ ಸಮಯದಲ್ಲಿ ಈ ರೀತಿಯಾಗಿ ಹೆಂಡತಿಗೆ ತೊಂದರೆ ಕೊಡಬಾರ್ದು, ಹೆಂಡತಿಯನ್ನು ಹೂವಿನ ಥರ ನೋಡ್ಕೋಬೇಕು, ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾಡಬಾರ್ದು, ಆಮೇಲೆ ಮಗುಗೆ ತೊಂದರೆ ಆಗ್ಬಿಡತ್ತಾ ಅಂತ ಹೇಳಿ ಅಜ್ಜಿ ಹೇಳಿದಾಗ, ಹೌದಾ ಈ ವಿಷಯ ಯಾವುದು ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಭದ್ರ ಹೆಂಡತಿಯನ್ನು ಹೂವಿನ ಥರ ನೋಡ್ಕೋತಾರೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಹೆಂಡತಿನ ಕರ್ಕೊಂಡು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಹೋಗಿದ್ದಾರೆ ಹಾಸ್ಪಿಟಲಲ್ಲಿ. ಇಲ್ಲಿ ವಿದ್ಯಾ ಸ್ಕ್ಯಾನಿಂಗ್ ಆಗ್ತದ, ಅಲ್ಲೇ ಭದ್ರಾ ಕೂಡ ಇದ್ದಾರೆ. ಇಲ್ಲಿ ನನ್ನ ಮಗು ಕಾಣಿಸುತ್ತಾ ಅಂತ ಭದ್ರ ತುಂಬಾ ಖುಷಿಯಿಂದ ನೋಡ್ತಿದ್ದಾರೆ. ಈ ಕಡೆ ವಿದ್ಯಾಗೆ ಆಘಾತವಾಗ್ತದ. ಹಾಗಿದ್ರೆ ಕೊನೆಗೂ ಇಲ್ಲಿ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಾಗತ್ತಾ, ಅಥವಾ ನಿಜಕ್ಕೂ ಈಗ ವಿದ್ಯಾ ಪ್ರೆಗ್ನೆಂಟ್ ಆಗೇ ಬಿಟ್ಟಿದಾರ, ಏನಿರಬಹುದು, ಏನು ಕತೆ, ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.